ಪ್ರವಾಸ ನಾನು ನನ್ನ ಹೆಂಡತಿ ನನ್ನ ಮಗಳು 4 ಜನ ಹೋಗಿದ್ದು. ನಿನ್ನೆ ಬೆಳಿಗ್ಗೆ ಬಂದೆ. ಇವತ್ತು ಕ್ಯಾಬಿನೆಟ್ ಇತ್ತಲ್ಲ ಬಂದೆ. ಲಾಸ್ಟ್ ಕ್ಯಾಬಿನೆಟ್ ಬರ್ಲಿಕ್ಕೆ ಆಗಿರಲಿಲ್ಲ ಅಷ್ಟೇ. ಅದು ಖಾಸಗಿ ಪ್ರವಾಸ. ಸುರ್ಜೇವಾಲ ಅವ್ರ ಭೇಟಿ ಆಗ್ತೀನಿ. ಡೆಲ್ಲಿಗೆ ಹೋಗೋಣ ಅಂತ ಅನ್ಕೊಂತಾ ಇದ್ದೀನಿ. ಏನು ಅವಶ್ಯಕತೆ ಏನಿಲ್ಲ. ಆದರೂ ಕೂಡ ನಮ್ಮ ಇನ್ಚಾರ್ಜ್ ಕಾರ್ಯದರ್ಶಿ ಅವರು ಇರೋದ್ರಿಂದ ಅವರನ್ನು ಕೂಡ ಭೇಟಿ ಮಾಡಿ ಕೆಲವು ವಿಚಾರಗಳನ್ನು ಅವ್ರ ಗಮನಕ್ಕೆ ಏನಿದೆ ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ. ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಮಾರ್ಗದರ್ಶನದಂತೆ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಬೇರೆ ಸಚಿವರ ಭೇಟಿಯ ಸಂದರ್ಭದಲ್ಲಿ ತಮ್ಮ ಭೇಟಿಗೆ ಅವಕಾಶ ಇರಲಿಲ್ವಾ, ಕರೆದಿರಲಿಲ್ವಾ? ನನಗೇನು ಕರೆದಿಲ್ಲ. ನಾನು ಇಲ್ಲೇ ಇದ್ರೆ ಭೇಟಿ ಮಾಡ್ತಾ ಇದ್ದೆ. ನಾನು ಇದು ಪೂರ್ವ ನಿಯೋಜಿತ ಪ್ರವಾಸ ಇದ್ದಿದ್ರಿಂದ ನಾನು ಮೊದಲೇ ತಾವು ದೂರು ರಹಿತ ಸಚಿವರು ಅನ್ಸುತ್ತಾಗಾದ್ರೆ ತಮ್ಮ ವಿರುದ್ಧ ಯಾವುದೇ ದೂರಿಲ್ಲ? ಇಲ್ಲ, ಇದ್ದೇ ಇರ್ತದೆ. ಇಲ್ಲ ಅಂತ ನಾನು ಅನ್ಕೊಳ್ಳಲ್ಲ. ನಾನೇ ಹೇಳಿರ್ತೀನಿ ಯಾರ್ಯಾರು ದೂರ ಏನೇನು ಹೇಳಿರ್ತಾರೆ ಅಂತ. ಗೊತ್ತಾಯ್ತಾ? ಎಲ್ಲಿ ಇನ್ನು ಮುಂದಲ್ಲ ಇರೋದು. ಇನ್ನು ಈಗೆಲ್ಲ ಯಾವಾಗ ಸೆಪ್ಟೆಂಬರ್ ಅಂತ ಹೇಳಿದ್ದೀನಲ್ಲಪ್ಪ. ಹೇಳಿಕೆ ಭದ್ರಾಗಿದ್ದೀರಿ ಈಗಲೂ? ಆ ಹೇಳಿಕೆಗೆ ಈಗಲೂ ಬದ್ಧ. ಯಾವುದಕ್ಕೆ? ಸುರ್ಜೇವಾಲ ಅವರು ಕರಿಬೇಕು ಯಾಕೆ? ಸಿಎಂ ಡಿಸಿಎಂ ಇದ್ದಾರೆ, ಇವ್ರು ಯಾಕೆ ಮೀಟಿಂಗ್? ನೋಡಪ್ಪ, ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನ್ನದು ಯಾವುದೇ ಪ್ರತಿಕ್ರಿಯೆ ಇಲ್ಲ. ಅವರು AICC ಕಾರ್ಯದರ್ಶಿಗಳಿರ್ತಾರೆ. ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ. ಮತ್ತು ಸ್ವತಂತ್ರರು ಇರ್ತಾರೆ. ಯಾವ ಶಾಸಕರು ಕೂಡ ಬೇರೆಯವರಿಂದ ಏಳಿಸ್ಕೊಂಡು ಮಾಡೋವಂಥದ್ದೇನಿಲ್ಲ. ಅವ್ರಗಳಿಗೂ ಎಲ್ಲ ಜನ ಎಲ್ಲ ಗೆಲ್ಲಿಸಿ ಕಳಿಸಿರ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವರೆಲ್ಲ ಪ್ರಬುದ್ಧರು ಅಂತಲೇ ಇಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು. ಅವರು ಯಾರನ್ನು ಭೇಟಿ ಮಾಡಬೇಕು, ಯಾರನ್ನು ಭೇಟಿ ಮಾಡಿದ್ರೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದನ್ನು ಅವರು ತೀರ್ಮಾನ ಮಾಡ್ಕೊಳ್ಳೋಷ್ಟು ಪ್ರಬುದ್ಧತೆ ಇದೆ. ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ನೋಡಮ್ಮ, ನಾನು ಮುನಿಸ್ಕೊಂಡು ಹೋಗುವಂಥದ್ದು ಏನು ಪ್ರಮೇಯ ಇದುವರೆಗೂ ನನಗೇನು ಯಾವ ಸಂದರ್ಭನೂ ಬಂದಿಲ್ಲ. ಯಾವಾಗ ಏನು ಹೇಳಬೇಕೋ ಅದನ್ನು ನೇರವಾಗಿ ಹೇಳ್ತೀನಿ. ಅದು ಸತ್ಯ ಹೇಳ್ತೀನಿ, ಅಸತ್ಯ ಯಾವತ್ತೂ ಹೇಳಿಲ್ಲ.